5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಕೋರ್ಟ್. ನೋಡಿ 5 ದಿನ, ನಾಳೆಗೆ ಮುಕ್ತಾಯ ಆಗ್ತಾ ಇದೆ 6 ದಿನದ ಕಸ್ಟಡಿ. ಮತ್ತೆ ನಾಳೆಯಿಂದ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. A1 ಆರೋಪಿಯಿಂದ A7 ಮತ್ತು A10 ರಿಂದ A14 ವರೆಗೂ ದರ್ಶನ್ ಅಂಡ್ ಪವಿತ್ರ ಗೌಡ ಸೇರಿ 9 ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗ್ತಾ ಇದೆ. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ತೀರ್ಪನ್ನ ನೀಡಿದೆ. A14 ಮತ್ತು A16 ಆರೋಪಿಗಳು ನೋಡಿ, ಆಗಲೇ ಹೇಳ್ತಾ ಇದೆ, ಇದರಲ್ಲೂ ಕೂಡ ಡಿವೈಡ್ ಮಾಡಲಾಗುತ್ತೆ ಅಂತ ಹೇಳಿ. ಆರೋಪಿಗಳ ಪಾತ್ರದ ಆಧಾರದ ಮೇಲೆ ದರ್ಶನ್ ಪವಿತ್ರ ಗೌಡ ಸೇರಿ 9 ಜನರು, 16ರಲ್ಲಿ 9 ಜನರು. ಉಳಿದಂಥವ್ರಿಗೆ ಕೂಡ ಈಗ ಜೈಲೂಟ ಫಿಕ್ಸ್. A1 ಆರೋಪಿಯಿಂದ A7 ಮತ್ತು A10, A14 ಮತ್ತು A16 ಆರೋಪಿಗಳಿಗೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. ಹೆಚ್ಚಿನ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಅನಿಲ್ ಬಾಬು ಕೂಡ ದರ್ಶನ್ ಪರವಾಗಿ ವಾದ ಮಂಡಿಸಿದ್ರಲ್ವಾ, ಕಸ್ಟಡಿ ಅವಶ್ಯಕತೆ ಇಲ್ಲ, ಜೊತೆಗೆ ದರ್ಶನ್ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ನಮ್ಮ ಕಕ್ಷಿದಾರರಿಗೆ ಅಲ್ಲಿರುವಂತಹ ಆರೋಪಿಗಳಿಗೆ ಪೊಲೀಸರು ಶಾಕ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಈ ರೀತಿ ವಾದವನ್ನ ಮಂಡಿಸಿದರು. ಆದರೆ ಪ್ರಸನ್ನ ಕುಮಾರ್ ಸರ್ಕಾರಿ ಪರ ಅಭಿಯೋಜಕರು ವಾದವನ್ನ ಮಂಡಿಸಿದ್ರು. ಬಹಳ ಭೀಕರವಾಗಿ ಅವನು ಕೊಲೆ ಮಾಡಿದ್ದಾರೆ ರೇಣುಕಾಸ್ವಾಮಿಯನ್ನ. ಈಗೇನಾದರೂ ಜಾಮೀನು ಮಂಜೂರಾಯಿತು ಅಂತ ಹೇಳಿದ್ರೆ ಸಾಕ್ಷಿ ನಾಶ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ತಮ್ಮ ಪ್ರಭಾವವನ್ನು ಆರೋಪಿ ಬಳಸ್ಕೊಳ್ಬೋದು. ಇನ್ನು ಮೈಸೂರು ಕರ್ಕೊಂಡು ಹೋಗಬೇಕು, ಅಲ್ಲೂ ಕೂಡ ಸ್ಥಳ ಮಹಜರು ಕಾರ್ಯ ಬಾಕಿ ಇದೆ. ಇನ್ನು ಇವರು ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಬೇಕಾಗಿದೆ ಅಂತ ಹೇಳಿ ಕೋರ್ಟ್ನ ಗಮನಕ್ಕೆ ತಂದರು. ಜೂನ್ 20ರವರೆಗೂ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಅಂದ್ರೆ 5 ದಿನಗಳ ಕಾಲ. ಆರಂಭದಲ್ಲಿ 6 ದಿನ ಕೊಟ್ಟಿದ್ರು. ಈಗ A1 ಆರೋಪಿ, A7, A10, 14 ಮತ್ತು 16 ನೋಡಿ, ಈ ಆರೋಪಿಗಳ ಪಾತ್ರ ಬಹಳ ಮುಖ್ಯವಾಗಿದೆ ಈ ಪ್ರಕರಣದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. 9 ಜನ ಆರೋಪಿಗಳು. ಉಳಿದಂತೆ 12 ಜನರ ನೋಡಿ 12 ಜನ ಆರೋಪಿಗಳನ್ನ ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ 5 ದಿನಗಳ ಕಾಲ. ಅಂದ್ರೆ ಈಗ ಒಟ್ಟು 16 ಜನ, 16ರಲ್ಲಿ ಈಗ 12 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗ್ತಾ ಇದೆ. ಇನ್ನು 4 ಜನ ಆರೋಪಿಗಳು. ಈ 12 ಜನ ಆರೋಪಿಗಳ ಪಾತ್ರ ಏನಿದೆ ಈ ಒಂದು ಕೊಲೆ ಕೇಸ್ನಲ್ಲಿ ಗಂಭೀರತೆಯ ಮೇಲೆ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ A2 ಆರೋಪಿ ಆಗಿರುವಂತಹ ದರ್ಶನ್, ಹಾಗೆ ಉಳಿದಂತೆ ದೀಪಕ್ ಆಗಿರ್ಬೋದು, ರಾಘವೇಂದ್ರ, ನಾಗ, ಕೇಶವಮೂರ್ತಿ, ಅನಿಲ, ಈ ಶೆಡ್ನಲ್ಲಿದ್ದಂಥವ್ರನ್ನ ಎಲ್ಲರನ್ನೂ ಕೂಡ ಈಗ ನೋಡಿ, ಇಲ್ಲಿ ಶೆಡ್ನಲ್ಲಿ ಅವತ್ತು ಯಾರೆಲ್ಲ ಆತನಿಗೆ ಹೊಡೆದಿದ್ರು, ಹಿಂಸೆಯನ್ನ ಮಾಡಿದ್ರು, ಜೊತೆಗೆ ಆ ಡೆಡ್ ಬಾಡಿಯನ್ನ ಸಾಗಿಸಿದಂಥವ್ರು, ಇದೆಲ್ಲವೂ ಕೂಡ ಈಗ ನ್ಯಾಯಾಧೀಶರ ಗಮನಕ್ಕೆ ತರಲಾಗಿದೆ. ಒಟ್ಟು 12 ಜನರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದೆ 42ನೇ ACMM ಕೋರ್ಟ್. ಈ ಮೂಲಕ ದರ್ಶನ್ ಅವರ ಕಾನೂನಿನ ಒಂದು ಸಂಕಷ್ಟ, ಆ ಕಾನೂನಿನ ಕುಣಿಕೆ ಏನಿದೆ ಅದು ಮತ್ತೆ ಬಿಗಿಯಾಗತೊಡಗಿತು. ಈ ಒಂದು ಪ್ರಕರಣದಲ್ಲಿ ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ, ಯಾಕಂದ್ರೆ 21 ಬಲವಾದಂತಹ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿದಾವೆ, ಟೆಕ್ನಿಕಲ್ ಎವಿಡೆನ್ಸ್ ಇದಾವೆ, ಸ್ಥಳ ಮಜರಾಗಿದೆ. ನೋಡಿ, ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಕಟಕಟೆಯಲ್ಲಿ, ಗಳಗಳನೆ ಹತ್ತು ಬಿಟ್ಟಿದ್ದಾರೆ ಪವಿತ್ರ ಗೌಡ, ಪಶ್ಚಾತ್ತಾಪ ಕಾಡ್ತಾ ಇದೆ. ಮೊನ್ನೆ ಹಂಗೆ ಆಗಿತ್ತು. ಆರಂಭದಲ್ಲಿ ದರ್ಶನ್ ಕೂಡ ಕಟಕಟೆಯಲ್ಲಿ ನಿಂತು ಕಣ್ಣೀರು ಹಾಕ್ಬಿಟ್ರು. A1 ಆರೋಪಿ ಪವಿತ್ರ ಗೌಡ ಕೂಡ ಇವತ್ತು ಕೋರ್ಟ್ನಲ್ಲಿ ಬಿಕ್ಕಿ ಬಿಕ್ಕಿ ಎತ್ತಿದ್ದಾರಂತೆ. ತಪ್ಪಿನ ಪ್ರಾಯಶ್ಚಿತ್ತ ಆಗಿದೆ ಆರೋಪಿಗಳಿಗೆ. 5 ದಿನಗಳ ಕಾಲ ಮತ್ತೆ ಕಸ್ಟಡಿಯನ್ನ ಮುಂದುವರಿಸಲಾಗ್ತಾ ಇದೆ. A1 ಆರೋಪಿ, A7, A14, A16 ಒಟ್ಟು 12 ಜನ ಆರೋಪಿಗಳು ಜೂನ್ 20ರವರೆಗೆ ಮತ್ತೆ ಪೊಲೀಸರ ವಿಚಾರಣೆಯನ್ನ ಎದುರಿಸಬೇಕಾಗಿದೆ.
ನೋಡಿ, ಈ ಒಂದು ತೀರ್ಪು ಹೊರ ಬರ್ತಾ ಇದ್ದಂತೆ ತೀರ್ಪನ್ನ ಓದ್ತಾ ಇದ್ರು ನ್ಯಾಯಾಧೀಶರು. ಪವಿತ್ರ ಗೌಡ ಕೇಳಿ ಗದ್ಗದಿತರಾಗ್ಬಿಟ್ರು. ಇನ್ನೇನು ಕುಸಿದೇ ಬೀಳ್ತಾರೆ ಅನ್ನೋಷ್ಟರ ಮಟ್ಟಿಗೆ ಮೌನ ಶರಣಾಗ್ಬಿಟ್ರು. ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ವೇನೋ ಪವಿತ್ರ ಗೌಡ ಈ ರೀತಿ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ಹೇಳಿ. ಬಟ್ ಈಗ ಗಂಭೀರವಾದಂತಹ ಪ್ರಕರಣ 302 ಆಗಿರೋದ್ರಿಂದಾಗಿ ಈ ಕಾನೂನಾತ್ಮಕವಾದಂಥ ಹೋರಾಟವನ್ನ ಅವ್ರ ಕಡೆಯಿಂದ ಮಾಡ್ತಾ ಇದ್ರು ಕೂಡ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಇರೋದ್ರಿಂದಾಗಿ ಈ ಪ್ರಕರಣದಿಂದ ಆಚೆ ಬರೋದು ಡಿ ಗ್ಯಾಂಗ್ದು ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳಿದ್ದಾವೆ, ಜೊತೆಗೆ ಐ ವಿಟ್ನೆಸ್ ಇದ್ದಾವೆ, ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿದ್ದಾವೆ, ಹೈ ವಿಟ್ನೆಸ್ ಕೂಡ ಇದೆ, ಪ್ರಬಲವಾದಂಥ ಸಾಕ್ಷಿಗಳು ಸಿಕ್ಕಿದ್ದಾವೆ. ಇದರಿಂದ ಆಚೆ ಬರೋದು ಖಂಡಿತವಾಗ್ಲೂ ನೋಡಿ, ನಾವು ಹೇಳ್ತಾ ಇದ್ದೀವಿ 302 ಕೇಸ್ ಏನಿದೆ ಇದು ನಾನ್ ಬೇಲೇಬಲ್ ಆಗಿದೆ, ಜಾಮೀನು ರಹಿತ ಕೇಸ್. ಇದು ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆರೋಪಿಗಳು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. 7 ರಿಂದ 14 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ.